ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕೇವಲ 24 ಗಂಟೆ ಕಾಯಿರಿ, ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ನೋಡಿ. ಬೆಂಗಳೂರಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಹೇಳಿಕೆ ಇದು. ಇದನ್ನೆಲ್ಲ ಮೋದಿ ಅಮಿತ್ ಶಾ ಸಹಿಸೋದಿಲ್ಲ, ನೋಡ್ತಾ ಇರಿ ಅವರ ಹೆಡೆಮುರಿ ಹೇಗೆ ಕಟ್ತಾರೆ ಅಂತ. ಇನ್ನು ಕೇವಲ 24 ಗಂಟೆಗಳು ಕಾಯಿರಿ, ಅಷ್ಟರೊಳಗೆ ಉಗ್ರರ ಹೆಡೆಮುರಿ ಕಟ್ಟಲಾಗುತ್ತೆ. ಭಯೋತ್ಪಾದಕರಿಗೆ ವಿನಾಶಕಾಲೆ ವಿಪರೀತ ಬುದ್ಧಿ ಬಂದಿದೆ. ಅವರ ದುರ್ಬುದ್ಧಿಗೆ ತಕ್ಕ ಬುದ್ಧಿಯನ್ನ ಕಲಿಸ್ತಾರೆ. 2-3 ದಿನಗಳಲ್ಲಿ ನಮ್ಮ ಸರ್ಕಾರ ಉಗ್ರರನ್ನ ಮಟ್ಟ ಹಾಕುತ್ತೆ. ಇದು ಭದ್ರತಾ ವೈಫಲ್ಯ ಅಲ್ಲ, ಇದೊಂದು ವ್ಯವಸ್ಥಿತ ಸಂಚಾಗಿತ್ತು. ಕೇಂದ್ರದ ಕ್ರಮ ಸಹಿಸದೆ ಭಯೋತ್ಪಾದಕ ಶಕ್ತಿಗಳು ಈ ಕೃತ್ಯ ಎಸಗಿವೆ. ಬೆಂಗಳೂರಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಹೇಳಿಕೆ ಕೊಟ್ಟಿರೋದು. ಕೇಂದ್ರ ಸರ್ಕಾರ ಅಮಿತ್ ಶಾ ಹಾಗೂ ನರೇಂದ್ರ ಮೋದಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾರೆ. ಇನ್ನು 24 ಗಂಟೆ ಕಾಯಿರಿ, ಅಷ್ಟರ ಒಳಗಡೆನೆ ಅವರ ಹೆಡೆಮುರಿ ಕಟ್ಟಲಾಗುತ್ತೆ. ಇನ್ನು 2-3 ದಿನಗಳಲ್ಲಿ ಯಾರ್ಯಾರು ಉಗ್ರರಿದ್ದಾರೋ ಅವರೆಲ್ಲರನ್ನೂ ಕೂಡ ಹೆಡೆಮುರಿ ಕಟ್ಟೋ ಕೆಲಸ ಆಗುತ್ತೆ ಅಂತ ಅಭಯ ಹಸ್ತ ಕೊಟ್ಟಿದ್ದಾರೆ. ವ್ಯವಸ್ಥಿತವಾದ ಸಂಚು, ಭದ್ರತಾ ವೈಫಲ್ಯ ಆಗಿದ್ರೆ ಅದ್ಯಾರು ಒಂದು ಲಕ್ಷಾಂತರ ಜನ ಹೋಗಿದ್ದಾರೆ. ಉದಾಹರಣೆಗೆ ನನ್ನ ಕುಟುಂಬನೇ 2ನೇ ತಾರೀಕಿಂದ 7ನೇ ತಾರೀಕುವರೆಗೂ ಕೂಡ ಆ ಏಡಿವತಿ ಪಹಲ್ಗಾಮ್ ಇದೆ, ಗುಲ್ಮಾರ್ಗ್ ಇದೆ, ಎಲ್ಲ ಕಡೆಯಲ್ಲೂ ಕೂಡ ಹೋಗಿ ಬಂದಿದ್ದಾರೆ. ನನ್ನ ಮಗಳು, ನನ್ನ ಮಕ್ಕಳು, ನನ್ನ ಅಳಿಯ ಎಲ್ಲ ಹೋಗಿ ಬಂದಿದ್ದಾರೆ. ನನಗೆ ಹೇಳಿರಲಿಲ್ಲ. ಅವ್ರು ಹೋಗಿ ಅಂಥ ಒಂದು ಶಾಂತಿಯನ್ನು ನೆಲೆಸ್ತಕ್ಕಂಥ ಎಲ್ಲ ಥರದ ಲಕ್ಷಣಗಳು ಕಂಡು ಬಂದಿದ್ದರಿಂದ ಇವರಿಗೆ ತಡ್ಕೊಳ್ಳೋಕ್ಕಾಗ್ದಿರ ಮಾಡಿರ್ತಕ್ಕಂಥ ಒಂದು ಹೀನ ಕೃತ್ಯ, ಹೇಯ ಕೃತ್ಯ. ಈ ಕೃತ್ಯಕ್ಕೆ ಸರಿಯಾದ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇದರಲ್ಲಿ ಭದ್ರತಾ ವೈಫಲ್ಯ ಅಂತ ಹೇಳಿಕೊಂಡು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಇಂಥ ವಿಚಾರಗಳನ್ನು ಕೂಡ ಹಗುರವಾಗಿ ಮಾತನಾಡೋದನ್ನು ನಿಲ್ಲಿಸ್ರಿ. ಇದರಿಂದ ಏನಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಈ ದೇಶದಲ್ಲಿ ಇದ್ದಾಗ ಏನೇನು ಅನ್ಯಾಯ ಮಾಡಿದ್ರಿ ಅನ್ನೋದು ಕೂಡ ಗೊತ್ತಿದೆ. 370 ವಿಧಿಯನ್ನು ಆದಮೇಲೆ ಎಷ್ಟು ಚೆನ್ನಾಗಿ ದೇಶಕ್ಕೆ ಅಭಿವೃದ್ಧಿ ಆಗ್ತಾಯಿತ್ತು ಅನ್ನೋದು ಕೂಡ ನಿಮ್ಮ ಮನವರಿಕೆ ಆಗಿದೆ. ಇದಕ್ಕೆ ದಯವಿಟ್ಟು ಸರ್ಕಾರ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, NDA ಇರ್ಬೋದು, ಇನ್ನಿತರ ಯಾವುದೇ ಬರ್ಬೋದು, ಸನ್ಮಾನ್ಯ ಪ್ರಧಾನಿಗಳ, ಸನ್ಮಾನ್ಯ ಗೃಹ ಮಂತ್ರಿಗಳ, ಸನ್ಮಾನ್ಯ ರಕ್ಷಣಾ ಮಂತ್ರಿಗಳು ಏನು ತೀರ್ಮಾನ ಮಾಡ್ತಾ ಇದ್ದಾರೆ ಇದ್ರ ಜೊತೆ ಕೈ ಜೋಡಿಸಿ ಇಂಥ ಹೀನ ಕೃತ್ಯಗಳು ಮುಂದೆ ನಡೆದಂಗೆ ನೋಡ್ಕೊಳ್ತಕ್ಕಂಥದ್ದು ಭಾರತೀಯರಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ಇದೆ. ಈ ಕೆಲಸವನ್ನು ಮಾಡೋದು ಬಿಟ್ಟು ಮೊಸರಲ್ಲಿ ಕಲ್ಲನ್ನು ಹುಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಬೇಡಿ. ಇದೊಂದು ಜೀವನದಲ್ಲಿ ಏನೂ ತಪ್ಪು ಮಾಡದಾಗಿರ್ತಕ್ಕಂಥ ನಾಗರಿಕರನ್ನು ನಿಲ್ಲಿಸಿ ನೀನು ಹಿಂದೂನ ಅಂತ ಹೇಳಿ ಹೊಡಿತಕ್ಕಂಥ ಒಂದು ಕೀಳುಮಟ್ಟ ಇದೆಯಲ್ಲ, ಈ ಕೀಳುಮಟ್ಟವನ್ನು ನಾವು ಖಂಡಿಸಿ ಇಂಥ ವ್ಯವಸ್ಥೆಗಳನ್ನು ಇನ್ನು ಮುಂದೆ ಆಗದಾಗ ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಇದೆ. ಇದಕ್ಕೆ ನೀವು ಸಣ್ಣ ಪುಟ್ಟದನ್ನು ಮತ್ತು ದೇಶಕ್ಕೋಸ್ಕರ, ದೇಶದ ಒಂದು ಶಾಂತಿ ನೆಮ್ಮದಿಗೋಸ್ಕರ ನೀವು ದಯವಿಟ್ಟು ಇಂಥ ಸಂದರ್ಭದಲ್ಲಿ ಕೈ ಜೋಡಿಸ್ಬೇಕು ಅಂತ ನಾನು ವಿರೋಧ ಪಕ್ಷದವರಿಗೆ ವಿನಮ್ರವಾಗಿ ವಿನಂತಿ ಮಾಡ್ತೀನಿ. ಇಂಥ ಹೀನ ಕೃತ್ಯವನ್ನು ಮಾಡಿದಂಥವ್ರಿಗೆ ತಕ್ಕ ಸಾಕ್ಷಿ